ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂಥೇಳಿ ಈ ಬಾರಿಯ ಬಿಗ್ ಬಾಸ್ 12ಕ್ಕೆ ಕಿಚ್ಚ ಸುದೀಪ್ ಚಾಲನೆಯನ್ನು ಕೊಟ್ಟರು. ಈಗ ಹಲವು ಏಳು ಬೀಳುಗಳನ್ನು ಕಂಡು ಸೀಸನ್ 12 ನಿರ್ಣಾಯಕ ಘಟ್ಟವನ್ನು ತಲುಪಿದೆ. ಗಿಲ್ಲಿ, ಅಶ್ವಿನಿ ಗೌಡ, ರಘು, ಕಾವ್ಯ, ರಕ್ಷಿತಾ, ಧನುಷ್ ನಡುವೆ ಪೈಪೋಟಿ ಏರ್ಪಾಡಾಗಿದೆ. ಇವರಲ್ಲಿ ಫಿನಾಲೆಯಲ್ಲಿ ಯಾರು ಗೆಲ್ತಾರೆ, ಕಪ್ಪನ್ನು ಎತ್ತಿಡಿತಾರೆ ಅನ್ನೋದು ಪ್ರಶ್ನೆ. ನಾಳೆ ಭಾನುವಾರ ಬಿಗ್ ಕಪ್ಪನ್ನು ಮುಡಿಗೇರಿಸಿಕೊಳ್ಳೋದು ಯಾರು? ತಮ್ಮ ನೆಚ್ಚಿನ ಸ್ಪರ್ಧೆಯ ಪರ ಫ್ಯಾನ್ಸ್, ಸಿನಿಗಣ್ಯರಿಂದ ಕ್ಯಾಂಪೇನ್ ಜೋರಾಗಿದೆ. ರಾಜಕೀಯ ಕರವೇ ನಾಯಕರಿಂದಲೂ ಕೂಡ ಸ್ಪರ್ಧಿಗಳ ಪರವಾಗಿ ಮತಬೇಟೆ ಶುರುವಾಗಿದೆ. ಈ ಬಾರಿಯ ಸೀಸನ್ ಆರಂಭವಾಗುವ ಮೊದಲೇನೆ ಕಿಚ್ಚ ಸುದೀಪ್ ಒಂದು ಹಿಂಟನ್ನು ಕೊಟ್ಟಿದ್ರು. ಇಲ್ಲಿಯವರೆಗಿನ ಬಿಗ್ ಬಾಸ್ ಒಂದು ಲೆಕ್ಕ, ಈ ಬಾರಿಯ ಬಿಗ್ ಬಾಸೇ ಮತ್ತೊಂದು ಲೆಕ್ಕ ಅಂಥೇಳಿ ಅದು ಈಗ ಪ್ರೂವ್ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಯಾವ ಎಲೆಕ್ಷನ್ಗೂ ಕಡಿಮೆ ಇಲ್ಲದೆ ಇರೋ ರೀತಿಯಲ್ಲಿ ಅಬ್ಬರದ ಪ್ರಚಾರಗಳಾಗ್ತಾ ಇದೆ. ತಮ್ಮ ತಮ್ಮ ನೆಚ್ಚಿನ ಸ್ಪರ್ಧಿಯನ್ನು ಗೆಲ್ಲಿಸಬೇಕು ಅಂಥೇಳಿ ರೋಡ್ ಶೋನಿಂದ ಹಿಡಿದು ದೊಡ್ಡ ಮಟ್ಟದಲ್ಲಿ ಕಾಲ್ನಡಿಗೆಯಿಂದ ಹಿಡಿದು ವಿಶೇಷ ಪೂಜೆ ಪ್ರಾರ್ಥನೆ ಮಾಡುವ ಹಂತಕ್ಕೂ ಕೂಡ ಹೋಗಿ ಅವರ ಅಭಿಮಾನಿಗಳು ತಮ್ಮ ನೆಚ್ಚಿನ ಸ್ಪರ್ಧಿ ಗೆಲ್ಲಿ ಅಂಥೇಳಿ ಕೋರಿಕೊಳ್ತಾ ಇದ್ದಾರೆ. ಅಂತಿಮವಾಗಿ ನಾಳೆ ಕಿಚ್ಚ ಸುದೀಪ್ ಯಾರ ಕೈಯನ್ನು ಹಿಡಿದು ಮೇಲಕ್ಕೆತ್ತುತ್ತಾರೆ, ಅವರು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗ್ತಾರೆ. ಅದು ಯಾರು ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ, ಕುತೂಹಲ. ಕೊನೆಯ ಕ್ಷಣದವರೆಗೂ ಕೂಡ ತಮ್ಮ ತಮ್ಮ ನೆಚ್ಚಿನ ಸ್ಪರ್ಧಿಗಳ ಪರವಾಗಿ ವೋಟ್ ಮಾಡೋದಕ್ಕೆ, ವೋಟಿಂಗ್ ಮಾಡಿಸೋದಕ್ಕೆ ಅಭಿಮಾನಿಗಳು ಮುಂದಾಗ್ತಾ ಇರುವಂಥದ್ದು. ಈ ಚರ್ಚೆ ಕೇವಲ ಜನಸಾಮಾನ್ಯರಲ್ಲಿ ಮಾತ್ರ ಅಲ್ಲ, ಸಿನಿಮಾ ಸ್ಟಾರ್ಗಳಲ್ಲೂ ಕೂಡ ಚರ್ಚೆ ಜೋರಾಗಿದೆ. ಯಾರು ಈ ಬಾರಿಯ ಬಿಗ್ ಬಾಸ್ ವಿನ್ನರ್, ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು? ಕೆಲವರಿಗೆ ಅವ್ರವ್ರದ್ದೇ ಅಂತಹ ಆಸೆಗಳಿರ್ತವೆ. ಸೊ ಬಿಗ್ ಬಾಸ್ ಫಿನಾಲೆಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಕುತೂಹಲ. ಹಾಗಾದರೆ ಯಾರ ಮುಡಿಗೇರಲಿದೆ ಬಿಗ್ ಕಿರೀಟ ಅನ್ನೋದೇ ಪ್ರಶ್ನೆ. ಟೇಬಲ್ ಕುಟ್ಟಿ ಗಿಲ್ಲಿ ಗೆಲ್ತಾನೆ ಅಂತ ಶಿವಣ್ಣ ಹೇಳಿದ್ರು. ಸಿನಿಮಾ ನಟರಿಂದಲೂ ಬಿಗ್ ಸ್ಪರ್ಧಿಗಳ ಪರ ಕ್ಯಾಂಪೇನ್ ಎಲ್ಲ ನಡೆದಿದೆ. ಅದಕ್ಕೆ ಹೇಳಿದ್ದು ಈ ಸರ್ತಿ ತುಂಬ ಡಿಫ್ರೆಂಟ್. ಯಾವಾಗಲೂ ಕೂಡ ಇಷ್ಟೊಂದು ಹವಾ ಕ್ರಿಯೇಟ್ ಆಗಿರಲಿಲ್ಲ. ಈ ಸರ್ತಿ ಹಾಗಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಅವರವ್ರದ್ದೇ ಆದಂತಹ ಫೇವ್ರೆಟ್ ಕಂಟೆಸ್ಟೆಂಟ್ಗಳು, ಇವರೇ ಗೆಲ್ಲಬೇಕು ಅಂತ. ಅದಕ್ಕೆ ಕಾರಣಗಳು ಕೂಡ ಬೇರೆ ಬೇರೆ ಇರುತ್ತೆ, ಬಿಡಿ, ಆ ವಿಚಾರ ಬೇರೆ. ಬಟ್ ಪ್ರತಿಯೊಬ್ಬರಲ್ಲೂ ಕೂಡ ಈ ಚರ್ಚೆ ನಡೀತಾ ಇದೆ. ತುಂಬ ಹಾರ್ಟಿಗೆ ಒಬ್ಬರ ಮಾತಾಡ್ತಾನೆ ಆ್ಯಂಡ್ ಫೆಲೋ ವಿತ್ ವೆರಿ ಗುಡ್ ಹಾರ್ಟ್. ನನಗೆ ಜೆನ್ಯೂಟಿ ಇದೆ, ಎಲ್ಲೂ ಫೇಕ್ ಇಲ್ಲ. ನನಗೆ ಅದಿಷ್ಟ. ಎಲ್ಲ ಕಡೆ ಗಿಲ್ಲಿ ಕಡೆ ಸಿನಿಮಾಗಳು ಪ್ರಚಾರ ಮಾಡಿದಂಗೆ ಮಾಡ್ತಿದ್ದಾರಂತೆ, ಗೆಲ್ಲಬೇಕು ಆ ಥರ ಈ ಥರ ಅಂತ. ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾದ 100% ನ್ಯಾಚುರಲ್ ಸಿಗುತ್ತೆ. ಅದಕ್ಕೆ ಒಂದು ತುಂಬ ದಿನ ಹುಡುಕ್ಬೇಕಾಗಿದೆ. ಐ ಥಿಂಕ್ 100% ಇನ್ ದಟ್ ವೇ ಗಿಲ್ಲಿ ನಟ ಹೇಳಬೇಕು. ಅದಕ್ಕೆ ಮತ್ತು ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ. ಕೆಲವು ಇದರಲ್ಲಿ ಏನಾಗುತ್ತೆ, ಕಂಟೆಂಟ್ಗೋಸ್ಕರ ಮಾಡ್ತಾರೆ. ಬಟ್ ಅಂತ ಕಂಟೆಂಟ್ಗೋಸ್ಕರ ಮಾಡೋದಲ್ಲ, ಜೊತೆಗೆ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ. ಅದೇ ಇಷ್ಟ ಆಗುತ್ತೆ ಜನಗಳಿಗೆ. ಕಂಟೆಂಟ್ ಅಂದರೆ ಗೊತ್ತಾಗ್ಬಿಡುತ್ತೆ, ಬಟ್ ಈ ಡಸಂಟ್ ಗೋ ಫಾರ್ ಕಂಟೆಂಟ್, ಈ ಡಸಂಟ್ ವಿತ್ ಹಾರ್ಟ್. ನೋಟಿಸ್ ಮಾಡಲ್ಲ, ಬಟ್ ಐ ಕ್ಯಾನ್ ಇಮ್ಯಾಜಿನ್. ನಾನು ಇವಾಗ ಇಮ್ಯಾಜಿನ್ ಮಾಡುವ ಹೆಂಗೆ ಆಡ್ಬೋದು ನಾನು ಇಮ್ಯಾಜಿನ್ ಮಾಡಿ. ಬಿಕಾಸ್ ನಮ್ಮ ಕೋಪನೂ ಇದೆ, ಸಾಫ್ಟ್ನೆಸ್ಸು ಇದೆ, ಆಮೇಲೆ ಏನಂತೀವಿ ಒಂಥರ ನಾಟಿನೆಸ್ ಇದೆ. ಐ ಥಿಂಕ್ ಇನ್ ಆಲ್ ದಟ್ ಈಸ್ ವೆರಿ ಗುಡ್. ನಾಳೆ ಎಲ್ಲ ನಾಡಿದ್ದೆ ಫಿನಾಲೆ ಅಣ್ಣ, ಗೆಲ್ಬೋದು ಅಂತ ಅನ್ಸುತ್ತೆ ನಿಮಗೆ ಅದನ್ನು ನೋಡಿರೋದ್ರಿಂದ? ಅವರೇ ಗೆಲ್ಲೋದು. ಎಲ್ಲರಿಗೂ ನಮಸ್ಕಾರ. ನಾನು ಅಪ್ಪಣ್ಣ ರಾಮದುರ್ಗ. ಆತ್ಮೀಯರೇ, ನಮ್ಮ ಆತ್ಮೀಯ ಗೆಳೆಯ ಗಿಲ್ಲಿ ಬಿಗ್ ಬಾಸಲ್ಲಿ ಅದ್ಭುತವಾಗಿ ಆಟ ಆಡ್ತಿದ್ದಾರೆ. ನಮ್ಮ ಕಾಮಿಡಿ ಗಿಲ್ಲಿ, ನಮ್ಮ ಕಾಮಿಡಿಯಿಂದ ಬಂದ ಹುಡುಗ. ಸೊ ಹಾಗಾಗಿ ಅವರು ಗೆಲ್ಲಿ ಅಂತ ಎಲ್ಲರೂ ದಯವಿಟ್ಟು ಅವ್ರಿಗೆ ವೋಟ್ ಮಾಡಿ. ಆ್ಯಂಡ್ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಎಲ್ಲ ಕಡೆ ಇದೆ ಸುದ್ದಿ. ನನ್ನ ಮೊದಲನೇ ರಿಯಾಲಿಟಿ ಶೋ ಬಿಗ್ ಬಾಸ್. ಅದು ನನ್ನ ಮೊದಲನೇ ಪೇಜ್ ಅಂದರೆ ರಿಯಾಲಿಟಿ ಶೋ ಬರೋಂಥದ್ದು ಅದು ಬಿಗ್ ಬಾಸ್. ಒಂದು ದೊಡ್ಡ ಶೋ ಸಿಕ್ಕಿರುತ್ತದೆ ನನಗೆ, ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್, ಜನರಿಗೆ ರೀಚ್ ಆಗುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಒಂದು ತಿಂಗಳಾದರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದು. ಇವಾಗ ಈ ವಿಡಿಯೋ ಮಾಡಿರೋ ಕಾರಣ ಅಂತ ಹೇಳಿದ್ರೆ, ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಗಿಲ್ಲಿ ಅವ್ರಿಗೆ ಬೆಸ್ಟ್ ವಿಶಸ್, ಒಳ್ಳೇದಾಗಲಿ. ಫಿನಾಲೆ ಗಂಟ ಬಂದಿದ್ದಾರೆ, ಕಪ್ಪಡ್ಕೊಂಡ್ಬರ್ತಾರೆ ಅನ್ನೋ ನಂಬಿಕೆ ಇದೆ, ನನ್ನ ಆಸೆ. ಯಾಕಂತಂದರೆ ಬಡವ್ರ ಮಕ್ಕಳು ಬೆಳಿಬೇಕನ್ನೋದಕ್ಕಿಂತ ಏನಕ್ಕಜ್ಜಿ ಗಿಲ್ಲಿಗೆ ವೋಟ್ ಮಾಡವ. ತುಂಬ ಇಷ್ಟ ಕಣಮ್ಮ. ನರಸಿಂಹರಾಜ್ ಇದ್ರಲ್ಲ, ಹಂಗೆ
ಹಂಗೆ ಆಡ್ತಾನೆ ಕಣಣ್ಣ. ಅವ್ನು ಬದಲಿ ಅವ್ನು ಬರ್ತಾವನೆ, ಅವ್ನು ಗೆಲ್ಲಬೇಕು, ಅವ್ನು ಬರಬೇಕು. ನಮ್ಮನಿಗೂ ಕರೆಸ್ತೀನಿ ಕಣವ ಅವರ, ಕರೆಸ್ತೀನಿ. ನಾನು ಎಷ್ಟು ದಿನ ಇದೆ ದಿನ ಒಂದು ಕಮ್ಮಿ ಆದ್ರೂ ಇದಾಗುತ್ತೆ ಅಲ್ವಪ್ಪ. ಅವತ್ತಿಂದ ಹೇಳಿದರೆ ನಂದೇ ಸಾವಿರಾರು ಊಟ ಮಾಡಿದ್ದೀನಿ. ನಮಸ್ಕಾರ ಕರ್ನಾಟಕ. ನಾನು ಪ್ರಕಾಶ್ ಶೇಖಣ್ಣವರ್, ಇಲ್ಲಿ ಉತ್ತರ ಅಮೇರಿಕಾದ ಮಿಶಿಗನ್ ಸ್ಟೇಟಿಂದ ಮಾತಾಡ್ತಾ ಇರೋದು. ಬಿಗ್ ಬಾಸ್ನಲ್ಲಿ ನಮ್ಮ ಪಳಾರ್ ಗಿಲ್ಲಿಯವರು ಈಗ ಫೈನಲ್ ರೀಚ್ ಆಗಿದ್ದಾರೆ. ನಮ್ಮ ತಮ್ಮಲ್ಲಿ ಕಳಕಳಿ ವಿನಂತಿ ಏನಂದರೆ ಅವನಿಗೆ ಫೈನಲಲ್ಲಿ ಓಟ್ ಹಾಕಿ ಗೆಲ್ಲಿಸ್ಬೇಕಂತ ವಿನಂತಿಸ್ತಿದ್ದೇನೆ. ಅವನಿಗೆ ಎಲ್ಲರೂ ಓಟ್ ಮಾಡಿ ಅವ್ನು ಗೆಲ್ಲಿಸೋಣ. ಅವನು ಒಳ್ಳೆಯ ರೀತಿ ನಮಗೆ ಮನರಂಜನೆ ಕೊಟ್ಟಿದ್ದಾನೆ.